ಹೋಗೋದಿಲ್ಲ, ಹೈಪೋಥೆಟಿಕಲ್ ಆಗ್ತದಂತಲ್ಲ, ಇದನ್ನು ಗೆಸ್ ಅಷ್ಟ. ಹೋಗೋದಾದ್ರೆ ಅಲ್ಲೇ ಕೆಲವು ಮಂದಿ ತೊಗೊಂಡು BJPಯಿಂದ ಕಾಂಗ್ರೆಸ್ಗೆ ಬರುವಂಥ ಪ್ಲಾನ್ ಏನಾದರೂ ರಮೇಶ್ ಜಾರಕಿಹೊಳಿ ಮಾಡಿದಾರ ಅಂದರೆ ಒಟ್ಟಾರೆಯಾಗಿ ಸಿದ್ದರಾಮಯ್ಯ ಸೇಮ್ ಸೀಟ್ ಹೋಗಬಾರ್ದು, 2028ಕ್ಕೆ ಸತೀಶ್ ಅವ್ರಿಗೆ ಆ ಸೇಮ್ ಗಿರಿ ಬರಬೇಕು ಅನ್ನುವಂಥದ್ದು ಪ್ಲ್ಯಾನು ಇಲ್ಲದ ಟೋಟಲ್ ಆಗಿ. ಆ ದಿಶೆಯಲ್ಲಿ ಏನಾದರೂ ಪ್ಲ್ಯಾನ್ ಮಾಡಿದಾರ, ಇದು ಊಹೆಗೆ ಬಿಟ್ಟಿದ್ದು, ನಾವು ಊಹೆ ಮಾಡ್ತಾಯಿದ್ದೀವಿ. ಇನ್ನು ಅಲ್ಲೇನು ನಡೆದ್ರು ಅವ್ರಂತ ಹೇಳಿದರು, ಅವ್ರು ಆರಾಮಿಲ್ಲ, ಅದಕ್ಕೆ ಭೇಟಿಯಾಗಿ ಬಂದಿದ್ವಿ, ಧೈರ್ಯ ಹೇಳಕ್ಕೆ ಬಂದ್ವಿ. ಮತ್ತೊಂದು ಮಾತು ಹೇಳಿದರು, ಭಾಳ ಮೆಚ್ಚುವಂಥ ಮಾತು, ನಾವೇನು ಅವ್ರು ಧೈರ್ಯ ಹೇಳಿದ್ರಿ, ಅವರು ಧೈರ್ಯವಂತರಂಥ ಮಾತನ್ನು ಮಾತಾಡಿದರು. ಇವೆಲ್ಲ ಗಮನಿಸಿದಾಗ ಜಾರಕಿಹೊಳಿ ಅವರು ಮುಂದಿನ ದಿನಗಳಲ್ಲಿ ಒಂದು ದೊಡ್ಡ ಪ್ಲ್ಯಾನ್ ಮಾಡಿ ಸಾಧ್ಯಷ್ಟು ಮಟ್ಟಿಗೆ ಒಟ್ಟಿನಲ್ಲಿ DKC ಅವರಿಗೆ CM ಸೀಟ್ ಸಿಗಬಾರ್ದು ಮತ್ತು ಸಿದ್ದರಾಮಯ್ಯ ಮುಂದೆ ಬರೀಬೇಕು. 2028ರಲ್ಲೇ 2022ರಲ್ಲಿ ಸತೀಶ್ ಅವರಿಗೆ ಕಾಂಗ್ರೆಸ್ ಬಂತಪ್ಪ ಅಂದ್ರೆ ಅವರು BJP ಬಂದು ತಾವು ಅನ್ನೋದು ತಾನೂ ಇರ್ಬೋದು. ಬಟ್ DKC ಏನಾದರೂ ಪಾರ್ಟಿ ಒಡೆದಲ್ಲಿ ಹೋಗೋದಾದ್ರೆ ಮುಂದೇನು ಅನ್ನೋದು ಚಿಂತನೆ ಇಟ್ಕೊಂಡು ಇದು ಆಗಿರ್ಬೋದು ಅಂತ ಒಂದು ಗೆಸ್ಗಳು. ನಿಮಗೇನು ಅನ್ನಿಸ್ತದೆ? ನಾ ಮಾಡಿದ ತಪ್ಪು ಅನ್ನಿಸ್ತದೆ ನಿಮಗೆ? ಗೆಸ್ ಆಗಿರ್ಬೋದು. ಏನು ರಾಜಕೀಯದಲ್ಲಿ ಏನು ಬೇಕಾದಾಗ್ತದೆ. ಇವತ್ತಂತೆ ರಾಜಕೀಯದಲ್ಲಿ ಏನಪ್ಪ, ಅಧಿಕಾರ ಹಿಡ್ಕೊಳ್ಳೋದು ಏನೆಲ್ಲ ನಡೀತಾ ಹೋಗೋದು. ಈಗಾಗಲೇ ಓಪನ್ ಸೆಕ್ರೆಟ್ ಮತ್ತು ನಿಂತು ನೀರಲ್ಲ, ರಾಜಕೀಯ ಹರಿವು ನೀರ ಹರಿತದ ಅನ್ನುವಂಥ ಮಾತು ಎಲ್ಲರೂ ಮಾತಾಡೋಂಥದ್ದು ಅಂತ ಹೇಳ್ತಾ, ಒಟ್ಟಾರೆಯಾಗಿ ರಮೇಶ್ ಇಟ್ಟಂಥ ಹೆಜ್ಜೆ ಎಲ್ಲರಿಗೂ ನಿಗೂಢ ಮತ್ತು ಇದು ಒಂದು ಸಂಚಲನ ಮೂಡಿಸಿದಪ್ಪ ರಾಜಕೀಯದಲ್ಲಿ ಅಂತ ಹೇಳ್ತಾ, ಇದು DKC ಅವರಿಗೆ ಎಚ್ಚರಿಕೆನ ಅಥವಾ ನೀವು ಹೋಗ್ಬೋದಪ್ಪ BJPಗೆ ನಾವು ನೋಡ್ತೀವಿ ಕೈ ಅನ್ನೋಂಥದ್ದಿರ್ಬೋದಾ, ಅಥವಾ DKC ಅವ್ರು ಬಿಟ್ಟು ಹೋಗೋದು ಸುಲಭ ಇಲ್ಲ. ಆ ಮತ್ತು ಬೇರೆ ಈಗಾಗಲೇ ಶಾ ಅವರು ಇಲ್ಲ ಅಂತ ಹೇಳ್ತಾ ಇದ್ದಾರೆ, ಯಾರಿಗೂ ಗೊತ್ತು ಏನಾಗ್ತದೆ. ಒಟ್ಟಾರೆಯಾಗಿ ಭೇಟಿಯಾಗಿ ಕುಶಲೋಪರಿ ಕೇಳಿ ಬಂದ ಧೈರ್ಯ ಹೇಳಿದರು ನಮ್ಮ ರಮೇಶ್ ಜಾರಕಿಹೊಳಿ ಅವರು. ಇಷ್ಟು ಮಾತ್ರ ಇವತ್ತು ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿದ್ರೆ H60 ನ್ಯೂಸ್ ಅಂತ ತಿಳಿಸ್ತಾರೆ. ಸತ್ಯಕ್ಕೆ ವಂದನೆಗಳು.